ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿವತ್ತು ರೆಡಿಯಾಗಿ ಕುತ್ಕೊಂಡಿರೋದು ಮಗ ಅಂತ ನೋಡ್ತಿದ್ದೀರಾ? ತುಂಬ ದಿವಸ ಆಯಿತು ಬೆಂಗಳೂರಿಗೆ ಬಂದು ಮಮ್ಮಿ ಮನೆಗೆ. ಸೊ ಇವತ್ತು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ನಾವು ಹೊರಡೋ ಟೈಮು. ಯಾಕಂದರೆ ಅದು ಇದು ತೊಗೊಳ್ಳೋದು, ಸ್ವಲ್ಪ ಶಾಪಿಂಗ್ ಮಾಡೋದಂತ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಳ್ಳೋದು ಮತ್ತು ಗ್ರಾಸರೀಸು ಮತ್ತು ಹೇಗಿದ್ದರೂ ಕಾರಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ನಾನು ಮನೆಗೆ ತರಕಾರಿ, ಫ್ರೂಟ್ಸ್ ಆ ಥರ ಎಲ್ಲ ಬೆಳಗ್ಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಟೋಗಿದ್ದೆ. ಸೊ ಅದರಿಂದ ಬೆಳಗ್ಗೆ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನಾನು ಯಾವಾಗಲೇ ಬೆಂಗಳೂರಿಗೆ ಬಂದ್ರೂ ನಮ್ಮ ಮಮ್ಮಿ ಮನೆಗೆ ನಾನು ಬರೀ ಕೈಲೇ ಬರ್ತೀನಿ. ಏನಂದ್ರೇನು ತೊಗೊಳ್ಳಲ್ಲ, ಒಂದು ಬ್ಯಾಗ್ ಕೂಡ ತೊಗೊಳ್ಳಲ್ಲ. ತೊಗೊಂಡ್ರೂ ಅಟ್ಲೀಸ್ಟ್ ಮಗುಗೆ ಅಂತ ಒಂದು ವಾಟರ್ ಬಾಟಲ್ಲು ಆ ಥರ ತೊಗೋತೀನಿ ಅಷ್ಟೇ, ಅದಕ್ಕೋಸ್ಕರ. ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಮಾತ್ರ ಮಿನಿಮಮ್ 2 ಬ್ಯಾಗ್ ಆದರೂ ಲಗೇಜ್ ಪ್ಯಾಕ್ ಆಗಿರುತ್ತೆ. ನನ್ನ ತಮ್ಮ ನನ್ನ ತಂಗಿ ಅದೇ ರೇಗಿಸ್ತಾ ಇದ್ರು, ಉಂಡು ಹೋದ ಕೊಂಡು ಹೋದ ಅಂತೇಳಿ ರೇಗಿಸ್ಕೊಂಡು ನಿಂತಿದ್ರು. ಹಾಗೆ ನನ್ನ ತಮ್ಮನೂ ಇನ್ನೇನಾದರೂ ಮರ್ತಿದ್ರೆ ನೋಡು ದಿವ್ಯಾ, ಮರ್ತ್ಬಿಟ್ಟಿರ್ತೀಯ ಅಂತ ಹೇಳಿ ನನಗೆ ರೇಗಿಸ್ತಿದ್ದ. ಬಟ್ ಬರುವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಷ್ಟು ದಿನ ಮಮ್ಮಿ ಮನೇಲಿ ಇದ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಅಂತ ಹೇಳಿ. ಯಾರಿಗೇ ಆದ್ರೂ ಅಪ್ಪ ಅಮ್ಮನ ಮನೆ ಬಿಟ್ಟು ಬರುವಾಗ ಬೇಜಾರಾಗೇ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಆದರೆ ನಮ್ಮ ಮನೆಯವ್ರು ಮಾತ್ರ ನನಗಿಂತ ನನ್ನ ಮಗುನ ತುಂಬ ಮಿಸ್ ಮಾಡ್ಕೊತಾ ಇದ್ರು. ಮಗು ಇತ್ತು, ಇವಾಗ ಊರಿಗೆ ಹೋಗ್ತಿದ್ದಾನೆ ಅಂತ ಹೇಳಿ ಅವ್ರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾ ಇದ್ರು. ಯಾವಾಗ ಬೆಂಗಳೂರಿಗೆ ಬಂದ್ರೂ ನಾನು ಬಸ್ಸಲ್ಲೇ ರಿಟರ್ನ್ ಊರಿಗೆ ಬಂದ್ಬಿಡ್ತಾ ಇದ್ದೆ. ಆದರೆ ಇವಾಗ ಏನಂದರೆ ಸ್ವಲ್ಪ ಲಗೇಜ್ ಜಾಸ್ತಿ ಇತ್ತು. ಹಾಗೆಯೇ ಮಗುಗೆ ಅಂತ ಅವ್ರ ಅಪ್ಪ ಗಾಡಿ ಕೊಡಿಸಿದಾರಲ್ವ, ಅದನ್ನ ತೊಗೊಬರೋಕ್ಕಾಗಲ್ಲ ಬಸ್ಸಲ್ಲಿ ಅಂತ ಹೇಳಿ ಕಾರ್ನ ಮಾಡಿದ್ರು. ಅವ್ರ ಫ್ರೆಂಡ್ ಕಾರ್ ಕಳಿಸಿದ್ರು. ಹಾಗೆಯೇ ಹೆಂಗಿದ್ರು ಕಾರಲ್ಲಿ ಹೋಗ್ತೀವಿ. ಸ್ವಲ್ಪ ನಂದು ಬಟ್ಟೆಗಳು ಹಾಗೆ ಸ್ವಲ್ಪ ಐಟಮ್ಸ್ಗಳು ಎಲ್ಲ ತೊಗೊಬಿಡೋಣ ಅಂತೇಳಿ ಒಂದೇ ಸತಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟೆ ನಾನು. ಯಾವಾಗೇ ಬೆಂಗಳೂರಿಗೆ ಹೋದ್ರೂ ಅವಾಗ ತೊಗೊಂಡೋಗೋಣ, ಇವಾಗ ತೊಗೊಂಡೋಗೋಣ, ನೆಕ್ಸ್ಟ್ ಟೈಮ್ ತೊಗೊಂಡೋಗೋಣ ಅಂತ ಹೇಳಿ ಒಂದಷ್ಟು ಐಟಮ್ಸ್ಗಳನ್ನ ನಾನು ತೊಗೊಂಡೇ ಬರ್ತಾ ಇರಲಿಲ್ಲ. ಸೊ ಇವಾಗ ಹೇಗಿದ್ರೂ ತೊಗೊಂಡೋಗ್ಬೋದಲ್ಲ ಅಂತೇಳಿ ತೊಗೊಂಬಂದೆ. ಬಟ್ ಅದನ್ನೆಲ್ಲ ತೊಗೊಂಡು ಬಂದಮೇಲೆ ಅದೆಲ್ಲ ಸೆಗ್ರಿಗೇಟ್ ಮಾಡೋದ್ರಲ್ಲೇ ನನಗೆ ದೊಡ್ಡ ಚಾಲೆಂಜಿಂಗ್ ಆಗಿದ್ದಿದ್ದು. ಇಲ್ಲೇ ಮೊದಲೇ ಬಟ್ಟೆಗಳು ಜಾಸ್ತಿ, ಇನ್ನು ಅದನ್ನು ತೊಗೊಂಬಂದು ನೋಡೋಣ. ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ. ಅದನ್ನೆಲ್ಲ ಅಲ್ಲೇ ಸೆಟಲ್ಡ್ ಮಾಡ್ತೀನಿ. ಊರಿಂದ ಮಮ್ಮಿ ಮನೆಗೆ ಬರುವಾಗ ಎಷ್ಟು ಖುಷಿಯಾಗಿ ಬರ್ತೀನೋ, ಇಲ್ಲಿಂದ ಊರಿಗೆ ಹೋಗೋಕೆ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೇ, ಸುಮ್ಮನೆ ಆಗ್ಬಿಡ್ತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇರುತ್ತೆ. ನಮ್ಮ ಮಮ್ಮಿ, ಡ್ಯಾಡಿ, ನನ್ನ ತಂಗಿ, ನನ್ನ ತಮ್ಮಂದಿರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಡೈಲಿ ಎದ್ದಿದ ತಕ್ಷಣ ಅವ್ರನ್ನ ನೋಡ್ತಾ ಇದ್ದೆ. ಬಟ್ ಇವಾಗ ಊರಿಗೆ ಹೊರ್ಟೋಗ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಮೇಯ್ನಾಗಿ ಏನಂದರೆ ನಮ್ಮನ್ನ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ರು. ಇಂಥದ್ದಿಲ್ಲ ಅಂತ ನಮಗೆ ಇದು ಮಾಡ್ತಾ ಇರಲಿಲ್ಲ. ನಾನಿನ್ನು ಎದ್ದೇ ಇರಲ್ಲ ಅಷ್ಟು ಬೇಗ ನನ್ನ ಮಗನಿಗೆ ಎದ್ದು ಸ್ನಾನ ಮಾಡಿಸಿ ತಿಂಡಿ ಎಲ್ಲ ರೆಡಿ ಮಾಡಿ, ತಿಂಡಿ ಎಲ್ಲ ಆಗಿ ಅವನು ಆರಾಮಾಗಿ ಆಟಾಡ್ಕೊಂಡಿರ್ತಿದ್ದ. ಆ ರೇಂಜಿಗೆ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಇವಾಗ ಏನಂದರೆ ಎಲ್ಲ ನಾನೇ ನೋಡ್ಕೋಬೇಕು. ಅದೊಂದು ಯಾವುದೇ ಹೆಣ್ಮಕ್ಳಿಗಾಗಲಿ ಅವ್ರ ಅಪ್ಪ ಅಮ್ಮನ ಮನೇಲಿದ್ದು ಬರೋಷ್ಟು ಕಂಫರ್ಟ್ ಝೋನು ಇನ್ನು ಯಾರ ಮನೇಲಿದ್ರೂ ಬರಲ್ಲ. ಗಂಡನ ಮನೇಲಿದ್ರೂ ಕೂಡ ಅಷ್ಟು ಕಂಫರ್ಟ್ ಝೋನ್ ಬರಲ್ಲ. ಅದು ಎಲ್ರಿಗೂ ಗೊತ್ತಿರುತ್ತೆ. ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಮನೇಲಿ ಹೆಂಗೆ ನಾವು ಆರಾಮಾಗಿ ಎಷ್ಟು ಫ್ರೀಡಮ್ಮಾಗಿ ಎಷ್ಟು ಖುಷಿಯಾಗಿರ್ತೀವಿ ಅಂತ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಮಾತ್ರ. ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಕರ್ಕೊಂಡು ಹೋಗೋದಕ್ಕೆ. ಯಾಕಂದರೆ ಒಂದು 10 ನಿಮಿಷ 20 ನಿಮಿಷ ಟ್ರಾವೆಲ್ ಆದರೆ ಸರಿ ಬನ್ನಿ ಕರ್ಕೊಂಡೋಗಿ ಅಂತ ಹೇಳ್ಬೋದು. ಬಟ್ ಇದು 1.5 to 2 hours ಟ್ರಾವೆಲ್ ಮಾಡಬೇಕು. ಸುಮ್ಮನೆ ಅಲ್ಲಿಂದ ಬರಬೇಕು ಮತ್ತು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಫಸ್ಟೆಲ್ಲ ಹಾಗೆ ಮಾಡ್ತಾಯಿದ್ರು. ಬಟ್ ಸುಮ್ಮನೆ ಅವ್ರಿಗೂ ಟಯರ್ಡ್ ಆಗುತ್ತೆ, ಬೇಡ ಅದ್ರ ಬದಲು ಬೇರೆ ಏನಾದ್ರು ಅಲ್ಲೇ ಕೆಲಸ ಮಾಡ್ಕೊಂಡಿರಲಿ ಬಿಡು, ಇಲ್ಲ ರೆಸ್ಟ್ ತೊಗೊಳ್ಳಿ ಅಂತಲೇ ಬೇಡ ನಾವೇ ಬರ್ತೀವಿ ಅಂತ ಹೇಳಿ ಹೊರಟ್ವಿ. ಮಧ್ಯಾಹ್ನ 2 ಗಂಟೆ ಹಂಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆಯೇ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ, ಮಮ್ಮಿ ನಾನ್ ವೆಜ್ ಮಾಡಿದ್ರು. ಅಲ್ಲೋಗಿ ನೀನೇನು ಮಾಡಬೇಡ, ಇದನ್ನೇ ತೊಗೊಂಡೋಗು ಅಂತೇಳಿ ನಾನ್ ವೆಜ್ ಅಲ್ಲೇ ಊಟ ಮಾಡಿಕೊಂಡು ಮನೆಗೂ ತೊಗೊಂಡು ಬಂದೆ. ಎವ್ರಿ ಟೈಮ್ ನಾನು ಬರೋದೇ ಸಂಡೇ, ಯಾಕಂದರೆ ನಾವು ಮಮ್ಮಿ ಸಂಡೇ ಟೈಮ್ ನಾನ್ ವೆಜ್ ಮಾಡಿರ್ತಾರೆ, ಅದನ್ನು ಬಾಕ್ಸ್ ಮಾಡ್ತಾರೆ. ಸೊ ನಾನು ಬಂದಿದ ತಕ್ಷಣ ನನಗೆ ಕೆಲಸ ಮಾಡಬಾರ್ದು, ಮನೇಲೆಲ್ಲ ಹಂಗಂಗೆ ಇರುತ್ತೆ, ಏನು ಅಡುಗೆ ಮಾಡ್ಕೋತಿ ಅಂತೇಳಿ ನಮ್ಮ ಮಮ್ಮಿ ಯಾವಾಗ್ಲೂ ಸಂಡೇನೇ ಕಳಿಸೋದು. ನಾನ್ ವೆಜ್ ಏನಾದರೂ ಮಾಡಿ ಬಾಕ್ಸ್ ಮಾಡಿ ಕಳಿಸ್ತಾರೆ. ಆದರೆ ಹಂಗೂ ನಾವು ಹೊರಡೋಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗೇ ಬಿಡ್ತು. ಸರಿ ಅಂತೇಳಿ ಹೊರಟ್ವಿ. ಆದರೆ ನಮ್ಮ ಮನೇಲಿ ಎಲ್ಲರೂ ಜಶನ್ ಕಳಿಸ್ಬೇಡ, ಸುಬುನ್ ಕಳಿಸ್ಬೇಡ ಅಂತ ಹೇಳ್ತಾನೆ ಇದ್ರು. ನಮ್ಮ ಮಮ್ಮಿಗೆ ನನ್ನ ತಮ್ಮಂದಿರಂತೂ ಇಲ್ಲೇ ಓದಿಸು ಅವನ್ನ, ಇಲ್ಲೇ ಸ್ಕೂಲ್ಗೆ ಹಾಕು ಅಂತ ಹಿಂಸೆ ಮಾಡ್ತಾಯಿದ್ರು. ಹಾಗೆ ನಮ್ಮ ಡ್ಯಾಡಿ ಅಂತೂ ಇನ್ನು ಸ್ವಲ್ಪ ದಿವಸ ಇದ್ದೋಗಮ್ಮ ಅಂತ ಹೇಳಿದ್ರು. ನನ್ನ ತಂಗಿ ಸ್ಕೂಲ್ ಯಾವ್ದು ನೋಡ್ತಾ ಇದೆಯಾ, ಎಲ್ಲಿಗೆ ಸೇರಿಸ್ತೀಯಾ, ಯಾವುದಕ್ಕೆ ಸೇರಿಸ್ತೀಯಾ ಅಂತ ಅಲ್ಲೇ ಸ್ಕೂಲಿಗೆ ಸೇರ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ಈ ಥರ ನನಗಿಂತ ನನ್ನ ಮಗನ್ನ ಕಳಿಸ್ಕೊಡೋಕೆ ಅಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ.
ಆದರೆ ಅವ್ರ ಅಪ್ಪನೂ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸರಿ ಬರ್ತೀವಿ ನೆಕ್ಸ್ಟ್ ಅಂತ ಹೇಳಿ ಬಂದ್ಬಿಟ್ವಿ ಮನೆಗೆ. ಈ ಪುಟಾಣಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ನೀವು ಹಾಗೆ ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಟಿಲ್ ದ್ಯಾನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.